ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಚೆ ಬಂದಿದ್ದೀವಿ. ಯಾಕೆ ಅಂತಂದರೆ ಈಗ ಮೊನ್ನೆ ಭೀಮನ ಅಮಾವಾಸ್ಯೆ ಆಗಿತ್ತಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ಏನಾರ ಕೊಡಿಸ್ತೀನಿ ಬಾ ಅಂತ ಆಚೆ ಕರ್ಕೊಂಡು ಬಂದಿದ್ದಾರೆ. ನನಗೆ ಇವಾಗ ಸದ್ಯಕ್ಕೆ ಅವಶ್ಯಕತೆ ಇರೋದು ಸ್ವಲ್ಪ ಬಟ್ಟೆಗಳು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ಟೆಗಳದ್ದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆಲ್ಲ ಯಾಕೋ ಕ್ಯಾನ್ಸಲ್ ಆಗಿಬಿಟ್ಟಿತ್ತು ಆಟೋಮೆಟಿಕ್ಕು. ಅದನ್ನು ನಂಬ್ಕೊಂಡು ಕೂತಿದ್ದೆ ನಾನು. ಸೊ ಹಾಕಿದ್ನೇ ಹಾಕೋತಾ ಇದ್ದೀನಿ. ಈಗ ಬೇರೆ ಸ್ವಲ್ಪ ಟಮ್ಮಿ ದಪ್ಪ ಆಗಿರೋದ್ರಿಂದ ಹಳೆವು ಯಾವೂ ಹಾಕ್ತಾಯಿಲ್ಲ. ಸ್ವಲ್ಪ ಇನ್ನೊಂದು ಡ್ಯೂ ಡೇಟ್ ಆಗೋವರೆಗೂ ಹಾಕ್ಕೊಳಕ್ಕಾದ್ರೂ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಹಾಗಾಗಿ ಇವಾಗ ಮಾಲ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಎಸ್, ವೆಲ್ಕಮ್ ಬ್ಯಾಕ್. ಅದು ಸಣ್ಣ ಪುಟ್ಟದ್ದು ಏನಿದು? ಎಷ್ಟಿದಕ್ಕೆ? ಎಷ್ಟೋ ತಗೋ. ಸರಿ, ಆಲ್ಮೋಸ್ಟ್ ಆಗಿದೆ. ಸಣ್ಣ ಪುಟ್ಟದ್ದು ಒಂದೊಂದು ಮಿಸ್ ಆಗಿದೆ. ಲಿಸ್ಟ್ ಮಾಡ್ಕೊಂಡು ಬಂದಿದ್ವಿ ನಾವು. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೇ ಅಂದ್ರೆ ಇವನು KFC ತಿನ್ಬೇಕಿತ್ತು. ಅಲ್ಲಿ ನಮ್ಮಮ್ಮ ಊಟ ಮಾಡಪ್ಪ, ಬೆಂಡೆಕಾಯಿ ಸಾರು ಎಲ್ಲ ಮಾಡಿದ್ದೀನಿ, ಬಿಸಿ ಐತೆ ಅಂದರೆ, ಆಂಟಿ ಬೇಡ ಆಂಟಿ ಆಮೇಲೆ ಬಂದು ಮಾಡ್ತೀನಿ ಅಂತ ಅಂದ. ನೀವನು ಸ್ಕೆಚ್ ಹಾಕಿದ ಹಂಗೇನೆ. ಬಟ್ ನಮ್ಮಮ್ಮ ಬಿಡ್ಲಿಲ್ಲ, ತಿನ್ಲೇಬೇಕು ಅಂತ ತಿನ್ಸಿದ್ರು. ಮದನವ್ರೆ ಬಿಗ್ ಸ್ಟಮಕ್ ಎಲ್ಲ ಖಾಲಿ ಮಾಡಿ ಇಟ್ಟವ್ರೆ. 60 ಪಾನಿಪುರಿ ಯಾರು ತಿಂದವರು ಅಂತ ಅದು ಚಾಲೆಂಜಿಂಗ್. ನಮ್ಮ ಯಜಮಾನ್ರು ಇನ್ನೂ ಅಲ್ಲಿ ಆರ್ಡ್ರ್ ಮಾಡ್ತಾನೆ ಅವ್ರೆ. ಬಂತು ಏನೋ ಬಕೆಟ್ ಏನೋ ಆರ್ಡ್ರ್ ಮಾಡೋರೆ. ಏನ್ರಿ ಅದು? ನೋಡ್ತಿದ್ದಂಗೆ ಗುಡ್ಡಗಳು ಕಣ್ಣಮರಿ, ನೋಡ್ತಿದ್ದಂಗೆ ಸೇತುವೆಗಳಿಲ್ಲ. ಏನೋ ಪೀಸು ತಿನ್ನೋದಿಲ್ಲ, ಸುಮ್ಮನೆ ಇಲ್ಲಿ ತಂದ್ರೆ ಯಾರು ತಿನ್ನೋರು? ತಿನ್ನಿ, ನೀವು ತಿನ್ನಲ್ವಾ? ಇನ್ಯಾರಿಗೆ? ಅಯ್ಯೋ ದೇವರೇ, ವಿನೋದ್ಗೆ ಫುಲ್ ಮೀಲ್ಸ್ ಫೇವ್ರೆಟ್. KFC ಅವನಿಗೆ ಅಲ್ವೇನೋ? ಊಟ ಆಯ್ತಾ? KFC ಇಟ್ಟಿರೋ ಹುಡುಗಿನೇ ಮದುವೆ ಆಯ್ತ್ಯಾ? ಬ್ರಾಂಚ್ ಮದುವೆ ಆಗಲ್ವಾ ನೀನು? ಮಠಕ್ಕೆ ಸೇರ್ಕೋತಿಯಾ? ಮಠಕ್ಕೆ ಸೇರ್ಕೋತಾನಂತಲ್ಲ, ನಾನು ಏನೆಲ್ಲ ಮಾಡೋದು? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಒಂಥರ ನಮ್ದೇ ಇದೆ, ಸಕ್ಕೋತೀರಾ? ಓ ಏನಿದು? ರೆಡ್ ಸ್ಪೈಸಿ ಚಿಲ್ಲಿ. ನಾನ್ ತಿನ್ನಲ್ಲಪ್ಪ, ಬೇಡ ನನಗೆ. ಆಫರ್ ಇದೆ, ಅದಕ್ಕೆ ಆಫರ್ ಅಲ್ಲಿ ಇರೋದನ್ನ ತಗೋತಾ ಇದ್ದೀನಿ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ. ಯಾವ್ದು ಆಫರ್ ಅಲ್ಲಿ ಇದ್ದು ನನ್ನ ಸೈಜ್ ಇರುತ್ತೆ ಅದು ಎತ್ಕೋತಾ ಇದ್ದೀನಿ. ನೈಟ್ ಡ್ರೆಸ್ಗಳು ಸ್ವಲ್ಪ ಚಲೋ. ಆ್ಯಂಡ್ ಯಾರು XS S ಎಲ್ಲ ಎತ್ಕೊಬಿಟ್ಟಿರ್ತಾರೆ ಆಫರಲ್ಲಿ. ನನಗೆ ಬೇಕಾಗಿರೋದು ಇವಾಗ ಎಲ್ಲೋ XL ಅಲ್ಲ, ಎಲ್ಲೋ XLs ಬೇಜಾನವೇ. ಈಗ ನಮ್ಮ ಹುಡುಗಿರ್ಗೆ ನೋಡಿದೆ, S ಸೈಜ್ ಯಾವೂ ಇಲ್ಲ. S ಸೈಜಲ್ಲಿ ನೈಟ್ ಡ್ರೆಸ್ಗಳು. ಇನ್ನೊಂದೇನು ಗೊತ್ತಾ, XL ಒಂದೇ ತಿಂಗಳಾಗೋದು. ಆಮೇಲೆ ಯಾರಿಗಾರ ಯೂಸ್ ಆಗೋರು ಕೊಡೋದು ಅಷ್ಟೇ. ಇವೆಲ್ಲ ಒಂದೊಂದ್ಸಲ 2 ಸಲನೇ ಹಾಕೊಳಕ್ಕಾಗೋದು. ಲೆಟ್ಸ್ ಸಿ. ಅದಕ್ಕೋಸ್ಕರ ನಾನು ಆಫ್ಟರ್ ಡೆಲಿವರಿನೂ ಹಾಕೋಬಹುದು ಸ್ವಲ್ಪ ಅನ್ನೋ ಥರ ಸೈಜು ತಗೋತಾ ಇದ್ದೀನಿ. ಸೊ ಎಷ್ಟೋ ಜನ ಮೆಸೇಜ್ ಮಾಡಿದ್ರಿ, ನಂಗೆ ಮೇಲು ಮಾಡಿದ್ರು. ಸೊ ಯಾರೋ ಒಬ್ರು ಸಿಕ್ಕಿದ್ದಾರೆ, 90% ಕನ್ಫರ್ಮ್ ಆಗಿದೆ. ಸೊ ನೋಡೋಣ ಏನಾಗತ್ತದು ಅಂತ. ಸೊ ಹೋಪ್ಫುಲಿ ಅವರೇ ಫಿಕ್ಸ್ ಆಗ್ತಾರೆ ಅಂತ, ನಮ್ಗೆ ಸ್ವಲ್ಪ ಗೊತ್ತಿರೋರು ಕೂಡ. ಎಸ್, ಸಾಂಗ್ ಕಾಪಿರೈಟ್ಸ್ ಬರಲ್ಲ ಚಿನ್ನ? ಬರಲ್ಲ. ಈ ಗೋಪಾಲನ್ ಆರ್ಕಡಲ್ಲಿ ಇರೋದ್ರಲ್ಲೇ ನೋಡ್ತಾ ಇದ್ದೀನಿ. ಇನ್ಯಾವುದು ಬ್ರ್ಯಾಂಡ್ಸ್ ಇಲ್ಲ ಅಲ್ಲ ಇಲ್ಲಿ ನಂದೆ? ಅಲ್ಲಿ ಡಿವಿನಿಟಿ ಮಾಲಲ್ಲಿ ಇದೆ, ವೆಸ್ಟ್ ಸೈಡ್ ಎಲ್ಲ. ಅಷ್ಟು ದೂರ ಯಾರು ಹೋಗ್ತಾರೆ? ಸಾಕು ಅನ್ಸುತ್ತೆ, ಸಾಕು ಸುಮ್ಮನೆ. ಅಯ್ಯೋ ಏನು ಡೌ ಮಾಡ್ತಾನೆ ಗೊತ್ತಾ ಇವನು. ಬೇಡ, ಸಾಕು ಸಾಕು. ಎಸ್, ಲೆಟ್ಸ್ ಗೋ. ಫೈನಲಿ ಸಾಕು ಅಂದ್ರು ಗೈಸ್, 1 ಅವರ್ ಇಂದ. ಓಲೋ
ಏನ್ ನಾಟಕ ಹೊಡಿತೀಯ ಹೇಳು. ನನ್ನ ಹತ್ರ ಐತೆ ಮೈಕು. ಏ ಹುಡುಗಿ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅವ್ನಿಗೆ? ಯಾರು ಕೊಡ್ಸಿದ್ದು ನಂಗೆ? ಯಾರೋ ಗಿಫ್ಟ್ ಕೊಟ್ಟಿದ್ದು. ಆ? ಗಿಫ್ಟ್ ಕೊಟ್ಟಿದ್ದು. ಹೆಸರಿಲ್ಲ. ಹೆಸರಿಲ್ವಾ? ಫ್ರೆಂಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಫ್ರೆಂಡು. ಮನೆಗೆ ಪೇಪರ್ ಹಿತಾರಲ್ಲ ಆಗಿರೋ ಎಷ್ಟು ಹೊಟ್ಟೋದ್ರ? ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದಾ ಇಲ್ಲ ಆಫ್ಲೈನ್ ಅಲ್ಲಿ ಹೋಗಿ ತಗೊಂಡಿದ್ದ? ಆಫ್ಲೈನ್ ಆಗಿ ತಗೊಂಡಿದ್ದೆ. ಜಾಸ್ತಿ ಇಷ್ಟಪಡ ಬನ್ ಟೋಸ್ಟ್. ಕರ್ಕೊಂಡೋಗಿ ಕೊಡ್ಸಿರ್ತಾರೆ. ಬಂಡ್ ಟೋಸ್ಟ್ ಅಂತ ಯಾವ್ದೋ ಒಂದಿದೆ ಇವಾಗ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹಿಂಗ್ ಚೆನ್ನಾಗಿದ್ಯಾ? ಫೀಲ್ ಚೆನ್ನಾಗಿದೆ. ಸೂಪರ್ ಸೂಪರ್. ಬಾರೋ ಸುಮ್ಮನೆ. ಫೀಲ್ ಚೆನ್ನಾಗಿದೆ. Thank you, ಫ್ಯಾಬ್ರಿಕ್ thank you. ಚೆನ್ನಾಗಿದೆ. ಚೆನ್ನಾಗಿದೆ. ನಮ್ ನಂದಿ ಚೆನ್ನಾಗಿರೋದೇ ಹುಡುಕೊಂಡಿದ್ಯಾ? ಮಂಡೇ ಟು ಫ್ರೈಡೇ ವರ್ಕಿಂಗು, ಸ್ಯಾಟರ್ಡೆ ಸಂಡೇ ನಮ್ಮ ಮನೆಗೆ ಜಂಪು. ಸೊ ಮಂಡೇ ಮತ್ತೆ ಹೋಗ್ತಾನೆ. KFC ಪಾರ್ಟಿ ನೆಕ್ಸ್ಟ್. ಇವಾಗ ಇನ್ನೊಂದು ಏನಾರ ಮಾಡ್ಕೊಡ್ತಾರೆ ಅವ್ರ ಭಾವ, ಅವಾಗೊಂದು ಏನಾರ ಅವಾಗ ಒಂದು ಪಾರ್ಟಿ ಇರುತ್ತೆ, ಸಖತ ಇರುತ್ತೆ. ತಗೊಳ್ಳಿ ನೀವು ಚಡ್ಡಿ ಪಟ್ಟಿ ಏನಾರ ತಗೊಂಡು ಕೊಡ್ಸಿದ್ನಲ್ಲ, ಎತ್ಕೊಂಡಿದ್ದೀನಲ್ಲ, ಇದು ಹಾಕೊಂಡಿರು ಮೈಕ್. ಇಷ್ಟೇ ಗಾಯ್ಸ್. ನೆಕ್ಸ್ಟ್ ಕ್ಲಿಪ್ಪಿಂಗ್ ಅಲ್ಲಿ ಸಿಗ್ತೀವಿ ಗಾಯ್ಸ್. ಬಾಯ್. ಯಾವ್ದ್ರಲ್ಲಿ ಬ್ಲಾಗ್ ಮಾಡ್ತಾ ಇತ್ತು? ಆಸ್ಮಾದಲ್ಲಿ ಬ್ಲಾಗ್ ಮಾಡ್ತಾ ಇದೀವಿ. ಫೇರ ಕಾಣಿಸ್ತಾ ಇರ್ಬೋದಲ್ಲ ಹ್ಯಾಂಡ್ಸಮ್ ಆಗಿ. ಥ್ಯಾಂಕ್ ಯು. ಬ್ಲ್ಯಾಕ್ ಹಾಕೋರು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀನಿ ಗೈಸ್ ನಾನು, ನಿಜವಾಗ್ಲು. ಕಮೆಂಟ್ ಮಾಡಿ ಎಲ್ಲರೂ, ಮದನಣ್ಣ ಹ್ಯಾಂಡ್ಸಮ್ ಆಗಿದ್ದೀರಾ ನೀವು ಅಂತ. ಸರಿ ಬಿಡು, ಆಯ್ತು ಬಿಡು. ಇರಿ. ನಿನಗೆ 1000 ಗೊತ್ತಾ? ಗೊತ್ತಿಲ್ಲಪ್ಪ ನಿಮ್ಗೆ? ಅದಕ್ಕೆ ಒಂದು ನಮಸ್ಕಾರ. ಮೆಟೆಗೆ ಹೆಸರು ತಗಿ. ಕಾರ್ ಓಡ್ಸಕ್ ಬಿಡಲ್ಲ ಗೈಸ್, ಬೈತಾಳೆ. ನೀವೇ ಬೈತೀರಾ? ಪ್ರೆಗ್ನೆಂಟ್ ಲೇಡಿ ಇದ್ದಾಳೆ, ಏನಾದ್ರು ಕೊಡ್ಸ್ಬೇಕು. ಹೇಳೋ ಲೆಕ್ಕಾಚಾರ ನೋಡಿದ್ರೆ ಬೆಂಗಳೂರಲ್ಲಿ ಹಿಂಗ್ ಹೋಯ್ತಾ ಇರ್ತಾನೆ, ಸಡನ್ ಆಗಿ ಬ್ರೇಕ್ ಹಾಕೋದು, ನಿಲ್ಸಿರ್ತಾನೆ ಟ್ರಾಫಿಕ್ ಅಲ್ಲಿ, ಚುರ್ಚುರೆ ಹಿಂಗೆ ಬಿಡೋದು. ದಿಸ್ ಕಾರ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಕಾರ್. ಎಷ್ಟು ಲೀಟರ್ ಬಿಟ್ರೆ ಹಿಂಗ್ ಹೋಗುತ್ತೆ, ಪಟ್ಟ ಹಿಂಗ ನಿಲ್ಸೋದು, ಅದ್ ನಿಂತ್ಕೊಳ್ಳೋದೇ ಹಂಗೆ. ಪಾಪು ಬೈತಾ ಇರುತ್ತೆ ಅವಾಗ, ಯಾವ ಮಾಮ ಇವನು ಅಂತ. ನಂದಿ ಬರಲ್ಲ. ನಿಮ್ ಯಜಮಾನ್ರು ಮಾತ್ರ ಬಾರಿ ಹುಷಾರಮ್ಮದು. ಏಕೆ? ಅವ್ರ ಡ್ರೈವಿಗೆ ಕುತ್ಕೊಳ್ಳಲ್ಲ, ಇಲ್ಲಿ ತಗೊಳ್ಳಿ ಓಡಿಸಿ ಅಂತ ಕೊಟ್ಬಿಡ್ತಾರೆ. ಬೆಂಗಳೂರಿಗೂ ಅವ್ರಿಗೂ ಆಗ್ ಬರಲ್ಲ ಅಂದ್ರೆ ಡ್ರೈವಿಂಗ್ ಅಲ್ಲಿ. ನಾನ್ ಬೆಳಗ್ಗೆನೆ ಕೇಳ್ದೆ, ತಗೊಳ್ಳಿ ನಿಮ್ ಹೆಂಡತಿ ನನಗ್ ಬೈತಾಳೆ, ಬೇಡ ಓಡ್ಸೋದು ಅಂತ. ಅದಕ್ಕೆ ಇಲ್ಲ ನೀವೇ ಓಡಿಸಿ ಅಂದ್ರು. ಈಗ ನಾನ್ ನಿನ್ನ ಹತ್ರ ಬೈಸ್ಕೊತಿದೀನಿ. ಏನಿಲ್ಲ ಬಾ, ನಾನೇನಲ್ಲ ನಿನ್ನ ಗೈಸ್. ಇದೊಂದು ಹೇಳ್ಬೇಕು ನಾನು, ದಯವಿಟ್ಟು ಇದೊಂದು ನೋಡಿ ಎಲ್ಲರೂ ಗಮನದಿಂದ ಕೇಳಿಸ್ಕೊಳ್ಳಿ. ನಾನು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ಕೈ ಮುಗಿದು ಹೇಳ್ತಾ ಇದ್ದೀನಿ ನಾನು. ಕೈ ಮುಗಿದು ಹೇಳ್ತಾ ಇದ್ದೀನಿ, ಕೈ ಮುಗಿದು ಒಂದು ಕ್ಲಾರಿಫೈ ಕೊಡ್ತಾ ಇದ್ದೀನಿ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದೀರಾ ನಾವು ನಮಗೆ ಏನೋ ಬೇಬಿದು ಗೊತ್ತು ಬಾಯ್ ಅಂತ. ಹೌದು, ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಬಾಯ್ ಆಗಬೇಕು ಅನ್ನೋದು ಒಂದು ಇಷ್ಟ ಇದೆ. ಹಂಗಂತ ನಾವು ಅದನ್ನು ಚೆಕ್ ಮಾಡಿಸಿದ್ದೀವಿ, ಅದಕ್ಕೋಸ್ಕರ ನಾವು ಬ್ಲೂ ಬಟ್ಟೆ ತೊಗೋತಾ ಇದ್ದೀವಿ. ಆ ಥರ ಎಲ್ಲ ಏನೂ ಇಲ್ಲ. ನೀವು ಆ ಥರ ಥಿಂಕ್ ಮಾಡ್ತಿದ್ದೀರಾ. ನಾನು ಲಾಸ್ಟ್ ಯಾವುದದು ಪಾಪುಗೆ ಒಂದಷ್ಟು ಏನೋ ಪರ್ಚೇಸ್ ಮಾಡಿದ್ನಲ್ಲ ಬಟ್ಟೆಗಳು, ಅದರಲ್ಲಿ ಗ್ರೇ ಕಲರ್ ಬುಕ್ ಮಾಡಿದ್ದೀನಿ, ವೈಟ್ ಆ್ಯಂಡ್ ರೆಡ್ ಕಲರ್ದು ಬುಕ್ ಮಾಡಿದ್ದೀನಿ, ಆಮೇಲೆ ವೈಟ್ ವಿತ್ ಬೇಜ್ ಕಲರ್ದು ಬಟ್ಟೆ ಬುಕ್ ಮಾಡಿದ್ದೀನಿ, ಆ್ಯಂಡ್ ಗ್ರೀನು ವೈಟ್ ಅದೆಲ್ಲ ಬುಕ್ ಮಾಡಿದ್ದೀನಿ. ಬಟ್ ಅದೆಲ್ಲ ಬಂದಿಲ್ಲ ಇನ್ನೂ. ಸೊ ನೀವೆಲ್ಲ ಅನ್ಕೋತಾ ಇದ್ದೀರಾ, ಬ್ಲೂನೇ ಬುಕ್ ಮಾಡ್ತಿದ್ದೀರಾ, ಬ್ಲೂ ಅಲ್ಲಿ ಏನು ಬ್ಲೂನೇ ಇಲ್ಲ, ಬಾಯ್ ಅಂತ. ನೋಡೋಣ ಯಾವ್ದಾಗತ್ತೆ ಅಂತ. ದೇವ್ರು ಕೊಟ್ಟಿದ್ದು ಪ್ರಸಾದ. ಇನ್ನೊಂದು ಸ್ವಲ್ಪ ಅದನ್ನು ಅದಕ್ಕೆ ಕ್ಲಾರಿಫೈ ಕೊಡ್ತಾ ಇರೋದು, ನಿಮಗೆ ಫಸ್ಟೇ ಗೊತ್ತಿತ್ತು ಅಂತ. ನಿಜವಾಗ್ಲೂ ನಮ್ಮ ರಾಯರ ಮೇಲೆ ಹಣೆಗೂ ನಮಗೆ ಗೊತ್ತಿಲ್ಲ ಯಾವ ಪಾಪು ಅಂತ. ಯಾವ ಪಾಪು ಆದರೂ ನಮ್ಗೆ ಖುಷಿನೇ. ಗರ್ಲ್ ಆದರೂ ಓಕೆ, ಬಾಯ್ ಆದರೂ ಓಕೆ. ಬಟ್ ಎಲ್ರಿಗೂ ಮನೇಲಿ ಆಸೆ ಇರೋದು ಫಸ್ಟ್ ಒಂದು ಬಾಯ್ ಆಗಲಿ ಅಂತ ಅಷ್ಟೇ. ಸೊ ಲೆಟ್ಸ್ ಸಿ. ಎಲ್ಲಾರ ಫ್ಯಾಮಿಲಿಯಲ್ಲೂ ಅದು ಇದ್ದೇ ಇರುತ್ತೆ, ಬಾಯ್ ಆಗ್ಲಿ ಅಂತ, ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ಗಂಟನು. ಬಟ್ ಬೀಯಿಂಗ್ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಯಾರು ಆ ಥರ ಎಲ್ಲ ಚೆಕ್ ಮಾಡಿಸಲ್ಲ ಗೈಸ್. ಅದು ಯಾರು ಮಾಡಿಸ್ತಾರೆ ಹಂಗೆ ತಲೆಯಲ್ಲಿ? ಅದೆಲ್ಲ ಇಲ್ಲೀಗಲ್. ಅದೇ ತಲೆಯಲ್ಲಿ ಬುದ್ಧಿ ಇಲ್ವಾ? ಸುಮ್ಮನೆ ಇಲ್ಲ, ಅವ್ರು ಆ ಥರ ಮಾಡಿಸೋರು. ಅದೇ ಬುದ್ಧಿ ಇಲ್ದಿರೋರು ಮಾಡಿಸ್ತಾರೆ ಅಷ್ಟೇ.
ಸೊ ಇದೊಂದು ನಿಜ ನಾನು ಕ್ಲಾರಿಫೈ ಮಾಡಬೇಕಿತ್ತು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸೊ ಮನ್ಸಲ್ಲಿರೋದು ಬಾಯ್, ನಮಗ್ ಬೇಕಾಗಿರೋದು ಬಾಯ್ ಅಂತ ಅಂದಾಗ ಅದು ಬಾಯಲ್ಲಿ ಅದೇ ತರ ಬರ್ತಾ ಇರುತ್ತೆ ಅಷ್ಟೇ. ಅಷ್ಟೇ. ಬಟ್ ಅದು ಯಾರು ಅದನ್ನ ಚೆಕ್ ಮಾಡಿಸ್ಕೊಂಡೆಲ್ಲ ಕುತ್ಕೊಂಡು ಟೈಮ್ ವೇಸ್ಟ್ ಎಲ್ಲ ಮಾಡಲ್ಲ. ಚಲೋ ಹೊಡುವಾ ಕಟ್ಟಾಗಿದ ತಕ್ಷಣ ಬೈತಾಳ್ದೆ. ಏನ್ ತಂದ್ರಿ? ಕಾರ್ ನೋಡಿ ಗೈಸ್, ಹಿಂದೆಗಡೆ ಚೀಲ ಇಲ್ದೇನೆ ನಾವ್ ಹೆಂಗೆ ತುಂಬ್ಕೊಂಡು ಬಂದಿದೀವಿ. ನಿಧಾನಕ್ಕೆ ಒಂದೊಂದೇ ಹಾಕ್ರಿ. ಫಸ್ಟ್ ಆಯಿಲ್ ಹಾಕು. ಕೈಯಲ್ಲಿ ಹಿಡ್ಕೊತಾನೆ. ಪ್ಲಾಸ್ಟಿಕ್ ಐಟಮ್ಸ್. ನಂದೀಶ್ ಏನೋ ಡೈಲಾಗ್ ಹೊಡಿತಾ ಇದ್ದ ಇವಾಗ. ಏನಪ್ಪ ಹೇಳಪ್ಪ ನಂದೀಶ್? ಅವ್ರ ಅಕ್ಕನ ಟೀಸ್ ಮಾಡ್ತಿದ್ದ. ನನ್ನೇ ಟೀಸ್ ಮಾಡ್ತಾವನೆ ನಮ್ಮ ಅಕ್ಕ. ಇದು ಆರ್ಡರ್ ಮಾಡಿ. ಎಲ್ಲ ಅದು ನಮ್ಮ ಅಕ್ಕನ ಟೀಸ್ ಮಾಡ್ತಾ ಇದೆ. ಅದೆಲ್ಲ ಹಾಕ್ಬೇಡಿ, ಅದೆಲ್ಲ ಹೊಡೆದೋಗುತ್ತೆ. ಹೊಡೆದೋಗದೆ ಇರೋಲ್ಲ. ಎಷ್ಟು ತಿಂಗಳು ಬರ್ಬೋದು ಮದು ಇದು? ಬರುತ್ತೆ. ಮೊನ್ನೆ ಒಂದ್ ಸ್ವಲ್ಪ ತಗೊಂಡೋಗಿದ್ವಲ್ಲ, ಯೂಸ್ ಮಾಡೋದ್ರ ಮನೇಲಿ ಮೇಲೆ ಒಂದ್ ಬರುತ್ತೆ ಅದು ಸ್ವಲ್ಪ ಐತೆ. ಅಲ್ವಾ? ಒಂದ್ ಹೆಂಗ್ ಯೂಸ್ ಮಾಡ್ತೀವಿ ಹಂಗೆ. 2.5 ತಿಂಗಳು ಬರ್ಬೋದು. ನಾನು ಒಂದೇ ಸತಿ ನೀನ್ ಬಾಣ್ತನ ಮುಗಿಯೋ ಗಂಟ ತಗೊಂತಂದ್ರೆ ಈಗ ತಗೊಂಡಿದ್ವಿ ಎಷ್ಟ. ಎಲ್ಲ ಹಳೇದಾಗಲ್ವಾ, ಅಲ್ಲಿವರೆಗೂ ಏನಕ್ಕೆ 1-2 ತಿಂಗ್ಳಿಗೆ ಆಗೋಷ್ಟು ತಗೊಂಡಿರೋದು ಈಗ ಸದ್ಯಕ್ಕೆ. ನಂದೀಶ್ ಅವರು ನಮ್ಮ ಭಾವ ಮಾಡ್ಕೊಡ್ತಾರೆ ಅಂತ ತಗೊಂಡ್ಬಂದವನೆ. ಇದನ್ನ ನಾನು ವರುಣ್ಗೋಸ್ಕರ ತಗೊಂಡಿದ್ದೀನಿ ಆ್ಯಂಡ್ ವಿನೋದಂಗೋಸ್ಕರ. ಉಪ್ಪಿನಕಾಯಿ ಪಿಕ್ಕಲ್ ಜಾಸ್ತಿ ಬೇಗ ಹೋಗ್ಬಿಡುತ್ತೆ. ಯಾಕೆ ನೈಟ್ ಟೈಮ್ ಜಾಸ್ತಿ ಯೂಸ್ ಮಾಡ್ತಾರೆ ಉಪ್ಪಿನಕಾಯಿನ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನು ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ದೆ ರೂಮಲ್ಲಿ ಗೈಸ್. ಅಷ್ಟರಲ್ಲಿ ನಮ್ಮ ಮನೆಯವ್ರೇನೋ ಗಮ್ಮನಿಸ್ತವ್ರೆ. ಉಪ್ಪು ಕರಿ ಮತ್ತೆ ಸೊಪ್ಪು. ಉಪ್ಪು ಕರಿ ನಾಟಿ ಕೋಳಿ ಉಪ್ಪು ಕರಿ ಇದು ಬೇಯಿಸ್ಕೊಂಡಿರೋದು. ಅದು ಬೇಯಿಸ್ಕೊಂಡಿರೋ ನೀರು ಅಷ್ಟೇ. ಇದನ್ನ ಇವಾಗ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕಿ ಡ್ರೈ ತರ ಮಾಡದಾ? ಅದು ನೀವು ಫಸ್ಟ್ ಅಲ್ಲಿ ಸಿನಿಮಾ ಆ ಥರ. ಎಲ್ಲಿರೋದದು? ಅದು ತಮಿಳ್ನಾಡು. ಇದು ಸೂಪು. ಹೆಂಗೆ ತಗೋತಾ ಇದೆ ಟೇಸ್ಟ್. ಇದು ಚಿಕನ್ ಬೇಯಿಸಿರೋ ನೀರದ ಅದು ಸೂಪು. ಇದು ನಾಟಿ ಕೋಳಿ. ಎಷ್ಟು ಕೆಜಿ ತಂದ್ರಿ? ಒಂದು ಕಾಲು. ಸ್ಯಾಟರ್ಡೆ ಭರ್ಜರಿ ಊಟ ಇವತ್ತು ನಮ್ಮ ಮನೇಲಿ. ಇದು ಇವಾಗ ಇದಕ್ಕೇನು ಮಸಾಲೆ ಇಲ್ವಾ? ಇಷ್ಟೇ ಇಷ್ಟೇ ಹೌದಾ? ಓಕೆ, ನೋಡುವ ಹೆಂಗ್ ಬರುತ್ತೆ ಔಟ್ಪುಟ್ ಅಂತ. ಅಲ್ಲ, ನಮ್ಗೆ ಗಿವ್ ಡೇಟ್ ಹತ್ರ ಬರ್ತಾ 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 ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಜಾಸ್ತಿ ಅನ್ನಿಸ್ತಾ ಇದೆ. ನಮ್ಮನೆ ಅಡುಗೆ ಮನೆ ಕತೆ ನೋಡಿ. ಯಾಕೋ ಅಡುಗೆ ಮನೆ ಆರ್ಗನೈಸ್ ಮಾಡಕ್ಕೆ ಟೈಮೇ ಸಿಗ್ತಾ ಇಲ್ಲ. ನೋಡೋಣ, ಇನ್ನೊಂದು 2 ದಿನ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನೀಟಾಗೆಲ್ಲ ಸೆಗ್ರಿಗೇಟ್ ಮಾಡಬೇಕು. ಹೇಳಿದ್ನಲ್ಲ, ಎಂತ ಸೂಪಾ? ಪಾಪು ಆದ್ಮೇಲೆ ನಾಟಿ ಕೋಳಿ ಕೊಡ್ತಾರೆ. ನನಗಿಷ್ಟ, ನಾನು ಏನು ಕೊಟ್ಟರು ತಿಂತೀನಿ. ಗಮ್ಮಂತೈತೆ ಸೂಪು. ಒಂಚೂರು ಉಪ್ಪು ಹಾಕ್ಬೇಕೇನೋ ನಿಕ್ಕೆ, ಒಂಚೂರೇ ಚೂರು ಸಾಕು. ಆಮೇಲೆ ಸ್ವಲ್ಪ ಮೆಣಸು ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಚೆನ್ನಾಗೈತೆ. ಆದರೆ ನಮ್ಮ ಅಣ್ಣ ಕೊಡುವ, ಬನ್ನಿ ಏನು ಹೇಳ್ತಾರೆ ನೋಡೋಣ. ನಮ್ಮ ಅಣ್ಣ ಮದುವೆ ಆಗಿದ್ದಿದ್ರೆ, ನಮ್ಮ ಅತ್ತಿಗೆ ಇರ್ತಿದ್ರೆ, ಈಗ ನಮ್ಮ ಜೊತೆ ನಮ್ಮ ಅತ್ತಿಗೆ ಜೊತೆ ಬಾಣ್ತನ ಮಾಡಿಸ್ಕೋಬೋದಿತ್ತ. ಅದನ್ನವ್ರೆ ಅವಳ ನಮ್ಮ ಅಣ್ಣನ ಫೇವ್ರೆಟ್ ಸಾಂಗು ಗೈಸ್. ಭಾವನೆ ಕೊಡ್ತಾರೆ. ನೀವು ಉಪ್ಪಿಲ್ದಿರೋದು ನಂಗೆ ಉಪ್ಪಿರೋದು ಮೆಣಸು ನೋಡ್ದಾ? ನನ್ನ ಗಂಡನೇ ಮಾಡ್ಬೋದು ಆರಾಮಾಗಿ ನನ್ನ ಬಾಣ್ತನ. ನಾನು ಅದೇ ಭರವಸೆ ಮೇಲೆ, ಅದೇ ಹೋಪ್ ಮೇಲೆ ತುಂಬಾ ಧೈರ್ಯವಾಗಿದ್ದೀನಿ ಗೈಸ್. ಏನೇ ಎಲ್ಪ್ ಬೇಕು ಅಂತಂದ್ರೆ, ಯಾವ ತರ ಡಿಶ್ ಬೇಕು ಅಂತಂದ್ರು ಯೂಟ್ಯೂಬಲ್ಲಿ ನೋಡ್ತಾರೆ, ಚೆಕ್ ಅಂತ ಮಾಡ್ತಾರೆ. ಯಾವ್ದು ಅವರಿಗೆ ಕಷ್ಟ ಅನ್ನೋದಿಲ್ಲ, ಎಲ್ಲಾನು ಈಸಿಯಾಗಿ ಮಾಡ್ತಾರೆ ಅವರು ಎಲ್ಲ ಡಿಶ್ನು. ಅಂದ್ರೆ ಕೆಲವ್ರದ್ದು ಕೈಗುಣ ಅಂತ ಇರುತ್ತೆ ಗೈಸ್. ನಂದು ಅವ್ರದ್ದು ಎಲ್ಲ ಒಂದ್ ಸ್ವಲ್ಪ ಅದೇ ತರ. ನೀನು ಇನ್ನು ಎಲ್ಬೋರ್ಡು, ನನ್ನ ಗಂಡ ಪ್ರೋ ಮ್ಯಾಕ್ಸ್. ನಾನು ಪ್ರೋ ಅಂದ್ರೆ ಅವ್ರು ಎಲ್ಲ ಅಡಿಗೆನು ಚಕ ಚಕ ಅಂತ ಈಸಿಯಾಗಿ ಮಾಡ್ಬಿಡ್ತಾರೆ. ನಾನ್ ವೆಜ್ ಚೆನ್ನಾಗೈತೆ. ಇದು ನಾಟಿ ಕೋಳಿ ಸೂಪ ಇಲ್ಲ ಕಾಲ್ದ ಮೇಕೆದು ಅಲ್ಲ, ನಾಟಿ ಕೋಳಿ ಮಾತ್ರ ತಂದಿರೋದು. ಚೆನ್ನಾಗೈತೆ.
ಅವರು ನಂದಿಶ ಹೋಗಿ ತಂದವ್ರೆ. ಯಾವ ಗ್ಯಾಪಲ್ಲಿ ತಂದ್ರು? ನಾನು ಇವತ್ತು ಊರಿಗೆ ಹೋಗ್ತೀನಿ ಅಂತಂದೆ, ಹೋಗ್ಬೇಡ ಅಂತ ಕಟ್ಟಾಕೊಂಡು ಇಲ್ಲೇ ಕುಣ್ಸಾಳೆ ಗೈಸ್. ನಾಳೆ ಇರೋ ಫಂಕ್ಷನ್ಗೆ ಇವತ್ತೇ ಹೋಯ್ತಾನಂತೆ. ಏನಕ್ಕೆ ಅಲ್ಲಿ ಹೋಗಿ ಸುಮ್ಮನೆ ಒಬ್ಬನೇ ಇರ್ತೀಯಾ, ಇಲ್ಲೇ ಇರು ಅಂತ ಇರಿಸ್ಕೊಂಡಿದ್ದೀನಿ ಅಷ್ಟೇ. ಇಷ್ಟೇ. ನಂದಿಶ ಇಲ್ಲೋದಾ? ನಂದಿಶ ಅದೇನೋ ಹೆಲ್ಮೆಟ್ ಎತ್ಕೋದ ಎಂತಕ್ಕೆ ಅಂತ ಬಂದ್ಮೇಲೆ ಕೇಳೋಣ ಇರು. ಇದು ಫ್ರೆಂಡ್ ನೋಡಕ್ ಹೋಯ್ತಾ ಇದೀನಿ ಅಂತಂದ. ಫ್ರೆಂಡ್ ನೋಡಕ್ ಹೆಲ್ಮೆಟ್ ಯಾಕಪ್ಪ? ಅದ್ ಪರ್ಪಸ್ ಕಣ್ರಿ, ಗಾಡಿಲಿ ಹೋಗೋಣ ಅದಕ್ಕೆ. ವಿನೋದ್ ಕೊಡ್ರಿ, ಕುಡೀರಿ, ನೋಡ್ತೀನಿ ಹೇಗಿದೆ ನಿಮ್ಮ ರಿಯಾಕ್ಷನ್ಸ್. ಅಯ್ಯಯ್ಯೋ 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 ವಾ 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 ಚೆನ್ನಾಗಿದ್ಯಾ? ನಂಗೆ ಕೊಟ್ರೆ ಸಪ್ಪೆ ಹಾಕಿದ್ದೀನಿ. ಇದು ಚೆನ್ನಾಗೈತೆ. ಹಾಂ ಸಾಕು ಬಿಡಿ, ಸಾಕು. ನಾನಿದೆ. ವೇಟ್ ತಗೊಂಬರೋದು ಈಗ ಚೆನ್ನಾಗಿದೆ ಕಣೆ, ಮೊದಲಿನ ದಪ್ಪಕ ಹೋಗಿದೆ. ತೋರಿಸ್ಬಿಡೋಣ ಜನಕ್ಕೆ, ರಿವೀಲ್ ಮಾಡೋಣ. ಹಾ ತಗೊಬರೋದು. ರೆಡಿ? ವಿನೋದ್ ಪ್ರಕಾರ 95. ಹಾ 95. ನನ್ನ ಪ್ರಕಾರ 100. ಪೇಪರ್ ಬಂದಿದ ಬೇಡ. ಎಲ್ಲ ಐತೆ ಗೈಸ್ ಇವಳಿಗೆ ಅಲ್ಲಿ ಮದನ್ ರೂಮಲ್ಲಿ ತಿನ್ಸಿ 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 ಕುಂಬಳಕ್ಕೆ ಮಾಡ್ಬಿಟ್ಟಾರೆ. ಅಮ್ಮ ಹೆಂಗೈತಮ್ಮ ಸೂಪು? ಅಷ್ಟೇ. ಚೆನ್ನಾಗಿದೆ, ಹಾ ಚೆನ್ನಾಗಿದೆ. ಏನು ಸೂಪ್ ಹೇಳು? ಇದು ನಾಟಿ ಕೋಳಿ, ಇದು ಇಲ್ಲ ಕಾಲ್ದು ಮೇಕೆ ಕಾಲು. ಏನು ಡೌ ಮಾಡ್ತೀಯ? ಅಲ್ಲೋಗಿ ನೋಡ್ದೈತೆ ನಾಟಿ ಕೋಳಿ ಅಂತ. ಅಲ್ಲ, ಕಾಲು ಸೂಪು ಅನ್ನಲ್ಲ, ಅದಕ್ಕೆ ಹೇಳಿದೆ. ನಾಟಿ ಕೋಳಿ ಇದು ಕಣಮ್ಮ. ಹೆಂಗೈತೆ? ಇಲ್ಲ ಕಣ. ಶೆಲ್ ರಿಮೋಟ್ ತಾಕೆ. ಈಗ ನಮ್ಮ ತಾಯಿ ಅವ್ರದ್ದು ವೆಯ್ಟ್ ರಿವೀಲ್ ಮಾಡ್ತಾ ಇದೀವಿ ಗೈಸ್. ಎಷ್ಟಿರ್ಬೋದು ಅಂತಂದ್ರೆ ನೀವು ಗಾಬರಿ ಗಾಬರಿ ಆಗೈತೀರಾ ನೋಡಿ. ಈಗ ಶೆಲ್ ಏನಾರ ಬ್ಲಾಸ್ಟ್ ಆಗೋದ್ರೆ ಹಾ ಮಮ್ಮ ಮೌ ನಿಂತ್ಕೊಳಮ್ಮ. ಶಾಕ್ ಆಗ್ಬೇಡ ಮದು. ಹಾ ರೆಡಿನಾ? ಹಾ ರೆಡಿ. ಉಲ್ಟಾ ತೋರಿಸ್ತಾ ಇದೀನ ಜನಕ್ಕೆ. ಕತ್ತೆತ್ತು ಎಷ್ಟಿರ್ಬೋದಮ್ಮ? ನಾನು ಹೇಳಿಲ್ವಾ? 92. ಹಾ 92. 99.9. ಕುತ್ಕೋ, ಇನ್ನೂ ಚೆನ್ನಾಗಿದೆ ಊರಿಗೆ ಹೋದ್ಮೇಲೆ. ಈಗ ಅಲ್ಲೇ ಕಾಣಿಸ್ತೈತೆ ನೋಡಮ್ಮ. ಎಷ್ಟಮ್ಮ? 93. ಹಾ 93, 15. ಸಾಕಾ? ಸಾಧನೆ ಖುಷಿನಾ? ಇನ್ನ 70 ಬರ್ಬೇಕು. ಓಕೆನಾ ವೆಯ್ಟ್ ನಿನ್ಗೆ? ಇನ್ನೂ ಸಣ್ಣ ಆಗ್ಬೇಕು. ಯಾವಾಗ ಆಗೋದು? 70ಕ್ಕೆ ಬರ್ಬೇಕು ಅಂತ ಅಂದ್ಬಿಟ್ಟು 3 ಹೊತ್ತು ನೀನ್ ಬಾಡ್ ತಿಂದ್ರೆ 70ಕ್ಕೆ ಎಲ್ಲಿ ಬಂದೆ? ಸರಿ ಬಿಡು, ಆಯ್ತು ಬಿಡು.